ಅಮ್ಮ, ನಾನು ನಿನ್ ಮಾತು ಕೇಳಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ. ನಾನು ನಿನ್ ಬಿಟ್ಟು ಹೋಗಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೋಡು ಚಿನ್ನಿ, ನೀನು ಗುಡ್ಗಲ್ ಅಲ್ವಾ, ನನ್ನ ಮಾತು ಕೇಳ್ತೀಯ ಅಲ್ವಾ? ಪ್ಲೀಸ್ ಹೋಗು. ನಾನು ಏನು ಹೇಳ್ತಿದ್ದೀನಿ ನಿನ್ಗೆ ಅರ್ಥ ಆಗ್ತಿದೆ ತಾನೇ? ಇಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ. ನೀನೇನ್ ಹೇಳಿದ್ರು ನಾನು ನಿನ್ ಬಿಟ್ಟು ಹೋಗಲ್ಲ. ಅಕ್ಕ, ದುರ್ಗಾ, ಅಕ್ಕ ನೀನು ಇಲ್ಲಿದ್ಯಾ? ಹೌದು, ಯಾಕೆ ಏನಾಯ್ತು? ಇಲ್ಲೋಡು, ನನಗೆ ದೇವ್ರ ಪ್ರಸಾದ ಸಿಕ್ಕಿದೆ. ನೀನಿನ್ನೇನು ಯೋಚನೆ ಮಾಡ್ಬೇಡ ಅಕ್ಕ. ಪುಟ್ ಮೇಡಮ್ ಖಂಡಿತ ಹುಷಾರಾಗ್ತಾಳೆ. ಹೌದಾ ದುರ್ಗಾ? ಸತ್ಯ. ಅಲ್ಲ ದುರ್ಗಾ, ನಿನ್ಗೇನಾಯ್ತು? ಯಾಕೆ ಹಾಗೆ ಕುಣ್ಕೊಂಬಂದೆ? ಏನಿಲ್ಲ ಅಕ್ಕ, ಏನೂ ಇಲ್ಲ. ದುರ್ಗಾ ನಿಜ ಹೇಳು, ಏನಾಯ್ತು ನಿನ್ಗೆ? ಅಕ್ಕ, ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನನ್ಗೇನು ಆಗಿಲ್ಲ. ಮೊದಲು ನಾನು ಹೋಗಿದ್ದನ್ನ ಪುಟ್ ಮೇಡಮ್ಗೆ ಹಚ್ಬೇಕು. ನಾನು ಆಮೇಲೆ ಸಿಗ್ತೀನಿ. ಹಾಂ ಸರಿ ದುರ್ಗಾ. ನೋಡಿದ್ಯಾ ಹಿತ, ದುರ್ಗಾ ಹಗ್ಲು ರಾತ್ರಿ ಅಂತನೂ ನೋಡ್ದೆ ನಿನ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ. ಅವಳು ನಿನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾಳೆ. ಆದ್ರೆ ನೀನು ಅವಳನ್ನ ನೋಡಿದ್ರೆ ಸಿಟ್ಟು ಮಾಡ್ಕೋತ್ಯಾ. ಇದು ಸರಿ ಅಲ್ಲ ಚಿನ್ನಿ. ದುರ್ಗಾ ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡಲ್ಲ ಅಂತ ನಿನ್ಗನ್ಸತ್ತಾ? ಅವಳು ನಿನ್ನ ಇಷ್ಟಪಡದೇ ಇದ್ದಿದ್ರೆ ಅವಳು ನಿನ್ಗೋಸ್ಕರ ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ಲಾ? ಆಲ್ರೆಡಿ ನಿನ್ನ ವಿಷಯದಲ್ಲಿ ಅವಳು ಎಷ್ಟೊಂದು ರಿಸ್ಕ್ ತಗೊಂಡಿದ್ದಾಳೆ ಅಂತ ನೀನು ಮರ್ತ್ಬಿಟ್ಯಾ? ಇಷ್ಟೆಲ್ಲ ಮಾಡಿರೋ ದುರ್ಗಾ ಮೇಲೆ ನೀನು ದ್ವೇಷ ಮಾಡಬಾರ್ದು ಚಿನಿ. ನೀನು ಕೂಡ ಅವಳಿಗೆ ಪ್ರೀತಿನೇ ಕೊಡಬೇಕು. ಅದೇ ಕರೆಕ್ಟ್. ನಾನು ದುರ್ಗನ್ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ಬೋದು. ಆದರೆ ಚಿನಿ, ಇದೇ ಸತ್ಯ.